ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಿತ್ತೂರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಗೋಶಾಲೆಗಳಲ್ಲಿ ಒಂದಾದ ಪ್ರಸ್ತುತ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಎನ್ ಪ್ರಶಾಂತ್ ರಾವ್ ನಿರ್ವಹಣೆ ಮಾಡುತ್ತಿರುವ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಿವಾಪುರ ಗ್ರಾಮದ ಕಾದಂಚಿನಲ್ಲಿ ಇರುವ ತಥಾಸ್ತು ಗೋಶಾಲೆಯ ಪೂಜ್ಯ ಶ್ರೀಗಳು ಆದ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಜೊತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಪಡೆದು ಉತ್ತರ ಪಡೆದಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಗೋವುಗಳು ಒಂದು ರೀತಿ ಗೋ ಆರಾಧನೆ ಮತ್ತೆ ಗೋಶಾಲೆಗಳು ಅನಾದಿ ಕಾಲದಿಂದಲೂ ಒಂದ್ ರೀತಿ ಹಿಂದೂಸ್ತಾನ ಒಂದ್ ರೀತಿ ಭಾರತ ದೇಶ ಅಂದ್ರೆ ವೇದಗಳ ಕಾಲದಿಂದಲೂ ಸಹ ಒಂದ್ ರೀತಿ ಗೋ ಆರಾಧನೆಗೆ, ಗೋ ಶಾಲೆಗೆ ಮತ್ತೆ ಗೋ ಪಶುಪಾಲನೆಗೆ ಸಾಕಷ್ಟು ಹೆಸರಿದೆ. ಈ ಗೋವುಗಳ ಒಂದ್ ರೀತಿ ಪೂಜೆಗಳ ಮೂಲಕ, ಗೋವಿನಲ್ಲಿರ್ತಕ್ಕಂಥ ಹಲವಾರು ವಿವಿಧ ಮೂತ್ರದ ಮೂಲಕ ಮತ್ತೆ ವಿಶೇಷವಾಗಿ ಸಾಕಷ್ಟು ವಿವಿಧ ರೀತಿಯಲ್ಲಿ ಒಂದ್ ರೀತಿ ರಾಜ ಕಾಲದಿಂದಲೂ ಸಹ ಗೋ ಪೂಜೆಗಳನ್ನ ಮತ್ತೆ ಗೋ ಆರಾಧನೆ ಮಾಡ್ಕೊಂತ ಬಂದಿದ್ರು. ಇತ್ತೀಚೆಗೆ ಗೋಹತ್ಯೆ ಮತ್ತೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ನಮ್ಮ ದೇಶ ಮತ್ತೆ ಸಾಕಷ್ಟು ಪ್ರಪಂಚದಲ್ಲಿ. ಮೊದ್ಲು ಆಗ್ತಿರ್ಲಿಲ್ಲ. ಗೋವುಗಳಿಗೆ ವಿಶೇಷ ಸ್ಥಾನ ಇತ್ತು, ದೈವ ಸ್ಥಾನ ಇತ್ತು. ಇಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಂದಿದ ತಕ್ಷಣ ಸಾಕಷ್ಟು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು ತಥಾಸ್ತು ಗೋಶಾಲೆ. ವಿಶೇಷವಾಗಿ ತಥಾಸ್ತು ಗೋಶಾಲೆ ಇರ್ತಕ್ಕಂಥದ್ದು ಒಂದ್ ರೀತಿ ಕುಂದರ ನಾಡು ಅಂದ್ರೆ ತಪ್ಪಾಗ್ಲಾರ್ದು. ಇದೇ ನಮ್ಮ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಮಕನಮರಡಿ ತಾಲೂಕಿನ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ರಸ್ತೆಯಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಕ್ಕ ಒಂದು ಶಿವಾಪುರ ಅಂತ ಬರ್ತದೆ. ಅಲ್ಲೇ ಸಹ ಒಂದ್ ರೀತಿ ಕಾಡಂಚಿನ ಪ್ರದೇಶದಲ್ಲಿದೆ. ಐತಿಹಾಸಿಕ ಒಂದ್ ರೀತಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಒಂದ್ ರೀತಿ ನೇತೃತ್ವದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಪ್ರಸ್ತುತ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಐಹೊಳೆ ಅವರ ಒಂದ್ ರೀತಿ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥ ತಥಾಸ್ತು ಗೋಶಾಲೆ ಬಗ್ಗೆ ನಿಮ್ಗೆ ಸಾಕಷ್ಟು ಗೊತ್ತಿರ್ಬೇಕು. ಈಗ ನಮ್ಗೆ ಬಿಡು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮಾನ್ಯ ಮುಪ್ಪಿನ ಕಾಡಸಿದ್ದೇಶ್ವರ ಮಹಾಮಂಡಲೇಶ್ವರ ಸ್ವಾಮೀಜಿಯವರು ಸಿಕ್ಕಿದ್ದಾರೆ. ಸಾಕಷ್ಟು ವಿಷಯಗಳ ಬಗ್ಗೆ, ಯಾವ ರೀತಿ ಗೋಶಾಲೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ಹೇಳಿ ಸ್ವಾಮಿಗಳೇ, ವಿಶೇಷವಾಗಿ ಮೌನ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಬಾಲ್ಯ ಶಿಕ್ಷಣ ಒಂದ್ ರೀತಿ ಪೂರ್ವ ಶಿಕ್ಷಣ ಕನ್ನೇರಿ ಮಠದಲ್ಲಿ ಆಗುತ್ತೆ. ಒಂದ್ ರೀತಿ ಅಲ್ಲೂ ಸಹ ಒಂದ್ ರೀತಿ ಗೋ ಸೇವೆ ಮತ್ತೆ ಸಾವಯವ ಈ ರೀತಿ ವಿವಿಧ ವಿಷಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಕಲಿತಾರೆ. ಹೌದು. ತಾವು ಬಂದು ಒಂದ್ ರೀತಿ ಅಪಾಯಕಾರಿ ಸ್ಥಳ ಇದು. ಒಂದ್ ರೀತಿ ಕಾಡಂಚಿನ ಪ್ರದೇಶ. ಮುಪ್ಪಿನ ಕಾಡಸಿದ್ದೇಶ್ವರ ಮಠ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಸಾಕಷ್ಟು ಸ್ಟಾರ್ಟಿಂಗ್ ಹುಟ್ಟಿದಾಗ ಸಾಕಷ್ಟು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳಿರ್ತವೆ. ಇಂತಹ ಸಮಸ್ಯೆಯಲ್ಲಿ ತಾವು ಮೊದ್ಲಿಂದನೂ ಸಹ ಇಲ್ಲಿ ಗೋ ಪರಿಪಾಲನೆ ಮೂಲಕ ನಿಮ್ಮ ಗುರುಗಳ ಒಂದ್ ರೀತಿ ಮಾರ್ಗದರ್ಶನದಲ್ಲಿ, ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಒಂದು ಮೂರ್ತಿ ಇಟ್ಟು ಎಲ್ಲ ಒಂದ್ ಕಡೆ ಮಾಡ್ಕೊಂತ ಬಂದಿದ್ದೀರಾ. ಏನ್ ಅನ್ಸುತ್ತೆ ವಿಶೇಷವಾಗಿ? ಏನೆಲ್ಲ ಚೆನ್ನಾಗಿದೆ, ಶಾಂತ ಇದೆ ಮತ್ತು ಸಮಾಧಾನ ಇದೆ ಅಂತ ತಿಳ್ಕೊಂಡು ಮಾಡ್ಕೊತ ಹೊಂಟಿದೆ. ಅಲ್ಲ, ಯಾಕಪ್ಪ ಅಂದ್ರೆ ವಿಭಿನ್ನ ಮಠಗಳು ಇದಾವೆ ನೋಡಿದೀನಿ, ಮತ್ತೆ ಸಾಕಷ್ಟು ಬರೀ ದೇವಸ್ಥಾನ ಆರಾಧನೆ ಇರ್ತವೆ. ಆದ್ರೆ ನೀವು ಗೋ ಪರಿಪಾಲನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಮ್ ಗುರುಗಳು ಹೇಳ್ತಿದ್ರು, ಅಲ್ಲಿ ನಾವು ಕನ್ನಡ ಮಠದಾಗ ಇದ್ದಾಗ ಗೋಗಳದ್ದು ರಕ್ಷಣಾದ್ದು ಹೇಳ್ತಿದ್ರು. ಅದಕ್ಕೆ ನಾವು ಅದನ್ನ ಹೇಳ್ಕೊಂಡು ಗೋಗಳನ್ನು ರಕ್ಷಣೆ ಮಾಡ್ಬೇಕು, ಗೋಗಳನ್ನು ಅವಕ್ಕ ಮಾಡೋದ್ರಿಂದ ಪುಣ್ಯ ಪ್ರಾಪ್ತ ಆಗ್ತದ ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳ್ತಾರ. ಅದಕ್ಕೆ ನಾವು ಅದನ್ನ ಮಾಡ್ತಿದ್ವಿ, ಆಯ್ಕೆ ಮಾಡ್ಕೊಂಡ್ವಿ. ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ಅಂತ ಒಂದ್ ರೀತಿ ಗೋಶಾಲೆಗಳು ಯಾವ್ದು ಇಲ್ಲ, ವಿಶೇಷವಾಗಿ ಆ ಕಡೆ ಇದೆ. ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಗೋ ಆರಾಧನೆ ಮೂಲಕ ಯಾವ ರೀತಿ ಒಂದ್ ರೀತಿ ಮೊದ್ಲೇ ಒಂದ್ ಕಡೆ ಗೋ ಹತ್ಯೆಗಳು ಜಾಸ್ತಿ ಆಗ್ತವೆ ದೇಶಾದ್ಯಂತ. ಗೋಗಳನ್ನ ಕಡಿತಕ್ಕಂಥದ್ದು, ಗೋಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಅದನ್ನ ಬಂದ್ ಮಾಡ್ಬೇಕಂತ ತಿಳ್ಕೊಂಡ ನಮ್ಮನ್ನ ಈಗ ನಾವು ರಾಜ್ಯಾಧ್ಯಕ್ಷರು ಗೋರಕ್ಷಣಾ ರಾಜ್ಯಾಧ್ಯಕ್ಷ ಅದಕ್ಕಾಗಿದ್ದೀವಿ. ಅದು ನಮಗ್ ಪೂರ್ವದಿಂದ ನಾವು ಖಂಡಿಸ್ತಾ ಇದ್ದೇವೆ. ಅದಕ್ಕೆ ನಾವು ವಿರೋಧ ಮಾಡ್ಕೊತ ಬಂದಿದ್ದೀವಿ. ಅಲ್ಲ, ಯಾವ ರೀತಿ ರೆಸ್ಪಾನ್ಸ್ ಇದೆ ಇಲ್ಲಿರ್ತಕ್ಕಂತ ಒಂದ್ ರೀತಿ ಸ್ಥಳೀಯವಾಗಿರ್ಬೋದು ಮತ್ತೆ ಬೇರೆ ಬೇರೆ ಇದು ಎಲ್ಲ ಒಳ್ಳೇದೇ, ಹಂಗೇನಿಲ್ಲ,
ಈಗ ಮಠದಲ್ಲಿ ಹ್ಮ್. ವಿಶೇಷವಾಗಿ ಸಾಕಷ್ಟು ಜನ ಒಂದ್ ರೀತಿನ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿದೆ ಒಂದ್ ರೀತಿ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಪ್ರಶಾಂತ್ ಐಹೊಳೆ ಅವರು ನಿಮ್ಗೆ ಕೈ ಜೋಡಿಸಿದ್ರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅಂದ್ರೆ ನಾವು ಒಂದೇ ಈ ಕೆಲಸದವರು ಮಂದಿ ಸಿಗಲಾಗದಕ್ಕಾಗಿ ಹಾ ನಾವು ಇಲ್ಲಿ ಮಠಕ್ಕೆ ಬಂದಾಗ ಅವ್ರ ಮುಂದೆ ವಿಷಯ ತೆಗೆದೇವೆ. ಹಾ ಅದಕ್ಕಾಗಿ ಗೋ ರಕ್ಷಣೆ ಮಾಡೋದ್ರ ಸಂಬಂಧ ಬಹಳ ಕಷ್ಟಕರವಾಗಿದೆ ಅಂತ ಹೇಳಿದೇವೆ. ಹಾ ಅವ್ರಂದ್ರು ನಾವು ಸಹಕಾರ ಮಾಡ್ತೀವಿ, ನಾವು ನಡೆಸ್ತೀವಿ ಅಂತ ತಿಳ್ಕೊಂಡು ಹಾ ಹೇಳಿದ್ರು. ಒಂದು ವರ್ಷ ಹಿಂದೆ ಬಂದಿದ್ರು ಅವರು, ಹಾ ಹೇಳಿದ್ರು. ಆ ವೃತ್ತಿಯಿಂದ ಅವರು ಒಂದು ಕೆಲಸದವ್ರು ಒಂದು ಇಬ್ಬರು ತಂದಿಟ್ರು, ಅದು ಮಾಡ್ಕೊತ ಹೊಂಟಿದ್ದಾರೆ. ವಿಶೇಷವಾಗಿ ಏನೇನ್ ಸಮಸ್ಯೆಗಳಿದಾವೆ? ವಿಶೇಷವಾಗಿ ಗೋಶಾಲೆ ನಡೆಸೋದು ತುಂಬಾ ಕಷ್ಟ, ಬಹಳ ಕಷ್ಟ. ಏನೇನ್ ಸಮಸ್ಯೆಗಳಿದಾವೆ? ಅವ್ ಜನಗಳಿಗೆ ನೀವು ಅವಕ್ಕ ಆಹಾರ ತಿನ್ನಕ್ ಆಹಾರ ಕೊಡ್ಬೇಕಾಗ್ತದ. ಅದೇನು ಹಿಂದಿನ ಸರ್ಕಾರ ಕೊಡ್ತೈತಿ, ಇವ್ರು ಬಂದ್ಬಿಟ್ಟು ಒಟ್ಟೆ ಯಾರು ಕೊಡಂಗಿಲ್ಲ, ಅದನ್ನ ಬಂದ ಮಾಡಿದಾರ. ಆದ್ರ ನಾವು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹೋಗಿ ಭಕ್ತರ ಕಡೆ ಹೋಗಿ ಬೇಡಿ ತಗೊಂಬಂದು ಅವಕ್ ಹಾಕ್ತೇವೆ. ಓಕೆ. ಒಂದೊಂದ್ ಟೈಮಗೆ ಮೇವಿರಲ್ಲ, ಆ ಟೈಮಲ್ಲಿ ಆದ್ರೂ ನಾವು ಪ್ರಯತ್ನ ಮಾಡಿ ಎಲ್ಲಾ ಕಡೆ ಸುತ್ತಿ ಇವಾಗ 20 ಹಳ್ಳಿ ಎಲ್ಲ ತಿರ್ಗಾಡ್ತಾ ಇದೀವಿ. ಹೌದಾ? 20 ಹಳ್ಳಿ ಎಲ್ಲ ತಿರ್ಗಾಡಿ ಅವ್ರೆಲ್ಲ ಪರಿಚಯ ಇರ್ತದ. ಒಂದೊಂದ್ ಹೊರಿ ಮೇವು ಕೊಡ್ರಿ ಅಂತ ಇಸ್ಕೊಂಡು ಬೇಡಿ ತಂದ್ ಹಾಕೋದು ನಮ್ ಕರ್ತವ್ಯ, ಮಾಡ್ತೇವೆ. ಗೋಶಾಲೆ ಒಂದ್ ರೀತಿ ಸಮರ್ಪಕವಾಗಿ ನಡೆಯೋದಕ್ಕೆ, ವಿಶೇಷವಾಗಿ ಒಂದು ಗೋವುಗಳು ತಂಗೋದಕ್ಕೆ ಒಂದು ಸರ್ಕಾರ ಸಹಾಯ ಮಾಡ್ಬೇಕಾಗಿತ್ತು, ಈ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕಾಗಿ ಹಿಂದಿನ ಸರ್ಕಾರ ಮಾಡ್ತಾ ಇತ್ತು, ಅದೇನ್ ತ್ರಾಸ ಅನ್ಸಲ್ಲ. ಈಗ ಬಂದು 3 ವರ್ಷ ಆಯ್ತು, ಇದೇನೋ ಬಹಳ ತೊಂದರೆಗಳು ನಡೆದವು. ಹುಟ್ಟಿನಿಂದ ವಿಶೇಷವಾಗಿ ನಿಮ್ಮ ಪೂರ್ವ ಇದಾದ್ರೆ ತಾವು ಬಿಜಾಪುರದಲ್ಲಿ ಒಂದು ಕುಟುಂಬ, ರೈತಾಪಿ ಕುಟುಂಬದಲ್ಲಿ ಜನಿಸ್ತೀರಾ. ಹೌದು. ಯಾಕೆ ಸನ್ಯಾಸತ್ವ ಆಯ್ಕೆ ಮಾಡ್ತೇನ್ರಿ? ಅದನ್ನು ಸಹಜವಾಗಿ ನಮ್ ಗುರುಗಳನ್ನ ಅಲ್ಲಿ ಭೇಟಿಯಾದಾಗ ನೀವು ಇಲ್ಲೇ ಎದ್ದು ಬಿಟ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ನಾವು ಅಲ್ಲೇ ಉಳ್ಕೊಂಡ್ಬಿಟ್ಟೇವೆ. ಇತ್ತೀಚೆಗೆ ವಿಶೇಷವಾಗಿ ಒಂದು ಕಾರಲ್ಲಿ ಬರ್ತಾ ಇದ್ದಾಗ ವಿಶೇಷವಾಗಿ ಒಂದ್ ರೀತಿ ಪುನರ್ಜೀವನ ಆಗುತ್ತೆ, ಸಾಕಷ್ಟು ಅಪಘಾತಗಳಾಗುತ್ತವೆ. ಕೆಲವರೆಲ್ಲ ತುಂಬಾ ಖುಷಿ ಪಟ್ರು ಅಂತ ಕೇಳಲ್ಪಟ್ಟೆ. ಇಂಥ ಸಂದರ್ಭದಲ್ಲಿ ದೇವರೇ ಬದುಕಿಸಿದ್ದಾರೆ. ನಮ್ ಗುರುಗಳ ಸಾಮರ್ಥ್ಯ ಅಷ್ಟೈತಿ, ಗುರು ಕೃಪೆ ಐತಿ ನಮ್ಮ ಮೇಲೆ. ನಾವ್ ಏನು ಹಿಂದೆ ಭಕ್ತಿ ಮಾರ್ಕೊಂಡಾಗ ಹಾನಿ ಹಸಿರು ಏನಾಗ್ತಾ ಇಲ್ಲ, ಹಂಗ ಕಾರ್ ಹಸಿರು ಏನ್ ಹಸಿರು ಏನ್ ಆಗಂಗಿಲ್ಲ, ಗುರು ಕೃಪಾ ಅದ. ಓಕೆ. ಗುರು ಆಶೀರ್ವಾದ ಹಂಗದ. ಓಕೆ. ಮತ್ತು ಗೋವುಗಳದ ಆಶೀರ್ವಾದ ಅಂತ ತಿಳ್ಕೊಬೇಕು. ಓಕೆ. ಓಕೆ. ಈಗ ಗೋವುಗಳು ಎಷ್ಟು ಗೋವುಗಳಿದಾವೆ ನಿಮ್ಮ ಒಂದು ಇದರಲ್ಲಿ? ನಮ್ಮಲ್ಲಿ 60-70 70. ಏನ್ ತನಗೆ ಅವರೇ ಬಂದ್ ಬಿಟ್ಟು ಹೋಗ್ತಾರೋ ಯಾರಾದ್ರೂ ಹೆಂಗೆ ಅಂತ? ಕೆಲವೊಂದು ಬಿಟ್ಟು ಹೋಗ್ತಾರೆ. ತಮ್ಮ ಸಾಕಕ್ಕೆ ಅನ್ಕೊಳ್ಳಿ ಗೊತ್ತಾದ ಮಠಕ್ಕೆ ಬಿಟ್ಟು ಹೋಗ್ತಾರೆ. ಮಠಕ್ಕೆ ಕೊಡುವಂತ ಪದ್ಧತಿ ಕೊಟ್ಟು ಬಿಡ್ತಾರೆ. ಓಕೆ. ಅವೆಲ್ಲ ಕೂಡಿ ಈಗ ಸುಮಾರು 60-70 ಸದ್ದಿದಾವು. ಹೊರಗಡೆ ನಾವು ಭಕ್ತರಿಗೆ ಬೇಡಿದ ಕೊಟ್ಟಿದ್ದಾವ 10-20 ಅದಾವ. ಓಕೆ. ಅವು ಇಲ್ಲಿ ಅನ್ಕೊಳ್ಳೇನೆ ಈಗ ಇಲ್ಲಿ ಇದ್ದದ್ದು 60-70. ಓಕೆ. ಹೊರಗಡೆ ಇದಾವ. ಮತ್ತ ಅವ್ರು ತಂದು ಹೊಳ್ಳಿದ್ದೇ ಬಿಡ್ತಾರ. ಅವ್ರು ತಮ್ಮ ಹೊಲಗಳ ಕೆಲ್ಸಕ್ಕಾಗಿ ಮತ್ತು ಹಾಲಿಗಾಗಿ ಹುಡುಗರಿಗೆ ಒಯ್ದಿರ್ತಾರ, ಹೊಳ್ಳಿದ್ದೇ ತಂದು ಬಿಡ್ತಾರ. ಕನಿಷ್ಠ ಒಂದು 20-25 ಹೊರಗದಾವ. ನಿಮ್ದೇ ಆದ ಯಾಕಪ್ಪ ಒಬ್ಬ ಸ್ವಾಮೀಜಿ ಆಗಿದ್ದೀರಾ, ಒಂದು ಮಠದ್ದು ವಿಶೇಷವಾಗಿ ಗೋಶಾಲೆಯ ಒಂದ್ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ಈಗ ಒಬ್ರು ವಿಶೇಷವಾಗಿ ಒಂದು ಸ್ವಾಮೀಜಿ ಆಗಿ ವಿಶೇಷವಾಗಿ ನಿಮ್ದೇ ಆದ ಕನ್ಸುಗಳು ಇರ್ತವೆ. ನಮ್ದು ಈ ರೀತಿ ಆಗ್ಬೇಕು, ಒಂದ್ ರೀತಿ ಗೋಶಾಲೆ ಈ ರೀತಿ ಇಂಪ್ರೂವ್ಮೆಂಟ್ ಆಗ್ಬೇಕು. ನಿಮ್ದೇ ಆದ ಕನ್ಸುಗಳು ಯಾವ ರೀತಿ ಇರ್ಬೇಕು ಅಂತ ಯೋಚನೆ ಮಾಡ್ತೀರಾ? ನಮ್ದೇ ಆದ ಕನ್ಸುಗಳು ಅಂತಂದ್ರೆ ಜೋರಾಗಿದೆ. ಗೋವುಗಳು ಬದುಕಬೇಕು. ಗೋವುಗಳಿಂದ ನಾವು ಏನ್ ಫಾಯ್ದೆ ಲಾಭ ತಗೊಳಕತ್ತಿಲ್ಲ. ಆರೈಕೆ ಮಾಡ್ತೇವೆ, ಆರೈಕೆ ಮಾಡಿ ಜನರಿಗೆ ಹಂಚ್ತೇವೆ. ಅದು ಎಷ್ಟೋ ರೋಗಗಳಿಗೆ ನಾವು ಆಯುರ್ವೇದಿಕ್ ಔಷಧ ಕೊಡ್ತೇವಲ್ಲ, ಅದರ ಮುಖಾಂತರ 47 ರೋಗ ಕಡಿಮೆ ಆಗ್ತದೆ ನಮ್ಮ ಗೋ ಆರ್ಕದಿಂದ. ಅದನ್ನ ತಯಾರು ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ. ಓಕೆ. ಮತ್ತ ಕೆಲವೊಂದು ಔಷಧ ವನಸ್ಪತಿಗಳು ಇರ್ತಾವ, ಆ ವನಸ್ಪತಿಗಳನ್ನು ಕೊಡ್ತಾ ಇದ್ದೇವೆ ನಾವು ಜನರಿಗೆ ಸಹಾಯಕ್ಕಾಗಿ. ಅದು ನಮ್ಮದೇ ಆದಂತ ನಾವು ಅಷ್ಟು ದೊಡ್ಡ ಪ್ರಮಾಣದಾಗ ಬೆಳಿಬೇಕಂತ ನಮ್ದೇನು ಕನಸೇನಿಲ್ಲ. ಜನ ಒಳ್ಳೇದಲ್ಲಿ ಸುಖಿ ಇಲ್ಲಿ ಸುಖಿ ಸರ್ವಭವನು ಸುಖಿನ ಭವಂತ, ಸರ್ವಜನ ಸುಖಿನ ಭವಂತ ಅಂತ ತಿಳ್ಕೊಂಡು ನಾವು ಜನರ ಸಲುವಾಗಿ ಮಾಡ್ತಾ ಇದ್ದೇವೆ. ನಮ್ಮಿಂದಾಗಿ ನಮಗೇನು ಮಾಡತ್ತಾ ಇಲ್ಲ ನಾವು. ಅಲ್ಲ ಸ್ವಾಮಿಗಳೇ, ಈಗ ಸಾಕಷ್ಟು ಒಂದ್ ರೀತಿ ಆಧುನಿಕ ತಂತ್ರಜ್ಞಾನ, ಗೋಶಾಲೆಗೆ ಒಂದ್ ಶೆಡ್ ನಿರ್ಮಾಣ ಇರ್ಬೋದು, ಮತ್ತೆ ಸಮರ್ಪಕ ಮಾಡಬೇಕಂತ ವಿಚಾರ ಐತಿ. ಅದನ್ನ ಮಾಡ್ತಾ ಇವ್ ಪ್ರಶಾಂತರಾವ್ ಐಹೊಳೆ ಅವರು ಅದನ್ನ ಮಾಡೋಣ್ರಿ ಅಂತಂದ್ರೆ ಆಚೆ ಮಾಡಿ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಮಾಡ್ಲಾಕ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಹಂತ ಹಂತವಾಗಿ ಅದನ್ನ ನಿರ್ಮಾಣ ಮಾಡ್ಬೇಕಂತ ವಿಚಾರ ಅದು. ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಶೇಷವಾಗಿ ಅವರು ಪ್ರಶಾಂತರಾವ್ ಐಹೊಳೆ ಅವರು, ಅವ್ರ ಬಗ್ಗೆ ನಿಮ್ಮ ಮಾತೇನು?
ಒಳ್ಳೆ ಕೆಲಸ ಮಾಡ್ತಾವ, ಗೋಗಳ ಮೇಲೆ ಭಕ್ತಿ ಅದ, ಮತ್ತ ಸಮಾಜ ಸೇವಕರು ಅದಾರ, ಒಳ್ಳೇದ ಅಭಿಪ್ರಾಯ, ಮತ್ತೇನಿಲ್ಲ. ಸ್ಥಳೀಯವಾಗಿ ಸಾಕಷ್ಟು ಒಂದ್ ರೀತಿ ಸರ್ಕಾರಗಳು ಒಂದ್ ರೀತಿ ಸಹಕಾರ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಇಲ್ಲ ಮಾಡ್ತಾ ಇಲ್ಲ. ಈ ಗೋಶಾಲೆ ಸಂಬಂಧ ಎಲ್ಲಿ ಕನ್ನಡದಾಗ ಮಾಡ್ತಾ ಇಲ್ಲ ಅವ್ರು. ಈ ಸರ್ಕಾರ ಬಂದ ಬಳಕ ಏನು ಮಾಡ್ತಾ, ಹಿಂದಿನ ಸರ್ಕಾರ ಮಾಡ್ತಾ ಇದ್ರು. ಈಗ ನಾವೇನು ಅಧ್ಯಕ್ಷ ಆದ ಗೋರಕ್ಷಣ ರಾಜ್ಯಾಧ್ಯಕ್ಷ ಆಗಿದ್ವಿ. ಏನೊಂದು ನಾವು ಪ್ರತಿಭಟನೆ ಮಾಡಿದೇವಿ, ಹೋರಾಟ ಮಾಡಿದೇವಿ, ಅದೇನ್ ಫಲ ಆಗಲಿಲ್ಲ. ಸರ್ಕಾರ ಹಂಗೆ ದಾನವ ವೃತ್ತಿ ಸರ್ಕಾರ ಏನ್ ಆಗಂಗಿಲ್ಲ. ಅದು ಮನುಷ್ಯತ್ವ ಆ ಸರ್ಕಾರಕ್ಕಿಲ್ಲ ಅಂದ್ಕೊಳ್ಳಿ ಏನ್ ಮಾಡಕ್ ಬರಂಗಿಲ್ಲ. ಈಗ ಭಗವಂತ ನಮ್ಮ ಮ್ಯಾಗ ಇದಾನ, ಕೃಪಾ ಅದ, ಅದಕ್ಕಾಗಿ ನಡ್ಕೊತ ಹೊಂಟದ. ಇತ್ತೀಚೆಗೆ ಒಂದು 5 ವರ್ಷ, ಒಂದು ದಶಕಗಳಲ್ಲಿ ಈ ಗೋ ಹತ್ಯೆಗಳನ್ನ ಅಕ್ರಮವಾಗಿ ಸಾಕಣೆ ಮಾಡ್ತಕ್ಕಂಥದ್ದು, ಮತ್ತೆ ಯಾರು ಗೋ ಹತ್ಯೆ ಪರ ಧ್ವನಿ ಎತ್ತರೋ ಅವ್ರನ್ನ ಒಂದ್ ರೀತಿ ಆ ಧ್ವನಿನ ಅಡಗಿಸ್ತಕ್ಕಂಥದ್ದು, ಅವ್ರನ್ನ ಹತ್ಯೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿವೆ. ಅದನ್ನ ಹೇಳಿದ್ದು ದಾನವ ವೃತ್ತಿ ಸರ್ಕಾರ ಅಂತ ಅದಕ್ಕೆ ಹೇಳುದು. ಯಾಕ ಅವರು ಮಾನವರಲ್ಲ, ದಾನವ ವೃತ್ತಿ ಅಂತ ಎರಡು ಇದು ನಮ್ಮಲ್ಲಿ. ಒಂದು ದಾನವ, ಒಂದು ದೇವ ಮತ್ತು ದಾನವ ಅಂತ 2 ವೃತ್ತಿಗಳದಾವು. ಆ ವೃತ್ತಿಯೊಳಗೆ ಮನುಷ್ಯರಲ್ಲ, ಅವ್ರ ದಾನವ ವೃತ್ತಿಗಳೇನು ಒಪ್ಪಿಸ್ತಾರ ಅಂದ್ಕೊಳ್ಳಿ ಅವರು ಅದನ್ನ ಅಡಗಿಸ್ಬೇಕಂತ ತಿಳ್ಕೊಂಡು ಅವ್ರ ಪ್ರತಿಭಟನಾ ಅವ್ರದ್ದು ಉದ್ದೇಶ. ಆದ್ರ ಅದು ವೃತ್ತಿ ದಾನವ ಅಂತ ನಿಮ್ಗೆ ಗೊತ್ತಾಗ್ಬೋದು. ರಾಕ್ಷಸ ವೃತ್ತಿ ಮನುಷ್ಯರು, ಹಂಗ ಅವ್ರ ಇದ್ದ ಸಂಬಂಧಾಗಿ ಅದಕ್ಕೆ ಪೂರ್ವ ಕಾಲದಾಗ ಇದ್ರು ಅವರು, ಈ ಕಾಲದಾಗ ಅವ್ರು ಅದಾರ. ಅವ್ರ ರೂಪದಲ್ಲಿ ಇವಾಗ ಅವ್ರಿದ್ದಾರೆ. ಅವ್ರಿದ್ದಾರೆ. ಓಕೆ. ಏನಾದ್ರು ಕಮ್ಮಿ ಆಗಿದೆ ಇತ್ತೀಚೆಗೆ ಗೋಹತ್ಯೆ ಅಂತಕ್ಕಂಥದ್ದು ಕಮ್ಮಿ ಆಗಿದೆಯಾ ನಿಮ್ ಪ್ರಕಾರ? ಏನಾಗಿಲ್ಲ, ಬಹಳ ನಮಗ್ ಮುಚ್ಚಿ ನಡೀತಾ ಇದಾವು. ಆದ್ರೆ ಸರ್ಕಾರ ಅವ್ರ ಪರವಾಗಿ ಸಂಬಂಧಾಗಿ ಏನ್ ಮಾಡಕ್ ಆಗಂಗಿಲ್ಲ. ಅಲ್ಲ, ಒಂದ್ ಕಡೆ ಸರ್ಕಾರಗಳು ಗೋ ಹತ್ಯೆಗೆ ವಿರೋಧ ಮಾಡ್ತಾರೆ, ಒಂದ್ ಕಡೆ ನಿಷೇಧ ಮಾಡ್ತೈತೆ, ಮಂಡನೆ ಮಾಡ್ತೈತೆ, ಒಂದ್ ಕಡೆ ಗೋ ಹತ್ಯೆ ಮಂಡನೆ ವಾಪಸ್ ತಗತೈತಿ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಗೋ ಹತ್ಯೆ ಸರ್ಕಾರ ವಾಪಸ್ ತಗೊಂಡ ಟೈಮಲ್ಲಿ ನಾವು ಪ್ರತಿಭಟನೆ ಹೊಂಟ ಟೈಮದಾಗ ನಮ್ಗೆ ಎಕ್ಸ್ಟೆಂಡ್ ಆದ್ದು. ಓಕೆ, ಅದೇ ಟೈಮ್ದಾಗ ಎಕ್ಸ್ಟೆಂಡ್ ಆದ್ದು. ಈ ಸರ್ಕಾರ ಇಂಥ ಸರ್ಕಾರ ಇರಬಾರ್ದು, ತರಬಾರ್ದು ಅಂತ ಅವ್ರನ್ನ. ಆ ವೃತ್ತಿ ರಾಕ್ಷಸಿದ್ದ. ಓಕೆ, ಅದಕ್ಕಾಗಿ ಆ ತರಬಾರ್ದು ಅಂತ ತಿಳ್ಕೊಂಡು ನಾವು ಪ್ರತಿಭಟನಾ ಅದೇನ್ ಮಾಡ್ತಾ ಇದಾರೆ. ಕೆಲವೊಂದು ಅದಾರ ದೇವ ಮತ್ತು ದಾನ ಸಮಾನ ಅದಾವ ಎರಡು. ಮತ್ ಕೆಲವೊಂದ್ ಕಡೆ ಐತಿ ಅವರು ದೇವವೃತ್ತಿ ಮನುಷ್ಯರು ಅದಾರ. ಅದಕ್ಕಾಗಿ ಚಲೋ ನಡೀತಾ ಇದ ಪ್ರತಿಯೊಂದು ಇದ್ರೊಳಗ ರಾಜ್ಯದೊಳಗ. ಈಗ ಪಕ್ಕದ ಮಹಾರಾಷ್ಟ್ರದೊಳಗ ಒಂದು ಆಕಳಿಗೆ 50 ರೂಪಾಯಿ ಕೊಡ್ತಾ ಇದಾರೆ ಸರ್ಕಾರದವರು. ಅದನ್ನ ಪ್ರತಿಭಟನೆ ಮಾಡಿದೇವಿ, ಹೋರಾಟ ಮಾಡಿದೇವಿ. ಈ ಸರ್ಕಾರ ಯಾವ್ದು ದಾನವ ವೃತ್ತಿ ಸರ್ಕಾರ ಕೇಳಂಗಿಲ್ಲ. ಅದು ಅದರದ್ದೇ ಆದಂತ ಒಂದು ಪ್ರಭಾವ ಇರ್ತದ ಅವ್ರದ್ದು. ಅದಕ್ಕೆ ಹಂಗ ಹಿಡ್ತೈತಿ. ಅದು ಬಹಳಷ್ಟು ನಡೆಯಂಗಿಲ್ಲ, ಅದು ನಮಗ್ ಗೊತ್ತದ. ಅದು ಕೆಲವೊಂದು ಕಾಲದಾಗ ಹೋಗ್ತದ. ಮುಪ್ಪಿನ ಕಡಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಒಂದ್ ರೀತಿ ಜವಾರಿ ಸ್ವಾಮೀಜಿ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದೊಳ್ತಾರೆ, ಒಟ್ಟು ಮೈಯಲ್ಲೇ ಇರ್ತಾರೆ, ಹೋಗಿ ಹಾಲು ಕರಿತಾರೆ, ಸಗಣಿ ಎತ್ತಾರೆ, ಮೇವು ಹಾಕ್ತಾರೆ. ಇಂಥ ಸಂದರ್ಭದಲ್ಲಿ ಬೇರೆ ಒಂದ್ ರೀತಿ ಸ್ವಾಮೀಜಿಗಳಿಗೂ ಮತ್ತೆ ನಮ್ಮ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರಿಗೂ ಏನ್ ಡಿಫ್ರೆನ್ಸ್ ವೈಯಕ್ತಿಕ ದಿನಚರಿಯಲ್ಲಿ? ಏನು ಡಿಫ್ರೆನ್ಸ್ ಏನಿಲ್ಲ. ನಮ್ ಗುರುಗಳು ಕೊಟ್ಟದಂತ ಸಂಸ್ಕಾರ ನಮ್ಗಿದೆ. ಕೆಲವೊಂದು ಸ್ವಾಮಿಗಳು ಏನದಾರ ಅನ್ನಲ್ಲ, ಅವರು ಬರೇ ಕುರ್ಚಿ ಮೇಲೆ ಕುಂದ್ರಾಕ ಮಾತ್ರ ಸ್ವಾಮಿಗಳಾಗಿರ್ತಾರೆ, ಹೊರತಾಗಿ ಅವ್ರಿಗೆ ಇದು ಎಲ್ಲ ಅನುಭವ ಇರಂಗಿಲ್ಲ. ಅದನ್ನ ನಮ್ಮ ಕಣೇರಿ ಮಠದಲ್ಲಿ, ನಮ್ಮ ಇಂಚಿಗೆ ಸಂಪ್ರದಾಯದಲ್ಲಿ ಇದನ್ನ ನೋಡಕ್ ಸಿಗ್ತದೆ. ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಂತ ಬಸವಣ್ಣವ್ರು ಹೇಳಿದಾರಲ್ಲ, ಆ ಪದ್ಧತಿ ನಮ್ಮದ. ಈಗೇನ್ ಕೆಲವೊಂದ್ ಮಂದಿ ಧರ್ಮವನ್ನು ಒಡೆಯಕ್ ಹೋಗ್ತಾರೆ. ಅವರು ಏನಾಗ್ಯದ ಅಂತ ಹೇಳಿದ್ರೆ, ಆ ಜನರ ವೃತ್ತಿ ಆಗ್ಯದ. ಅವರು ಅದರಿಂದ ಅವರು ಹಿಂಗ್ ಹೇಳಿ ಜನರನ್ನು ಮುಗ್ಧ ಜನರನ್ನು ದಾರಿ ತಪ್ಪಿಸಿ ಅವ್ರೇನ್ ಮಾಡ್ಬೇಕಾಗ್ಯದ ಅಂತಂದ್ರೆ, ಅವರು ತಮ್ಮ ಸ್ವಾರ್ಥ ಬರೋದ್ ಸಲುವಾಗಿ, ತಮ್ಮ ಮನುಷ್ಯನ ಕಡೆ ದುಡ್ಡು ವ್ಯವಸಾಯ ಸಲುವಾಗಿ, ಸ್ವಾರ್ಥ ಸಂಬಂಧ ಏನೋ ಒಂದು ಮಾಡ್ತಾವ ಆ ಸ್ವಾಮಿಗಳು. ಅದಕ್ಕೆ ನಾವು ಇವ್ರಿಗೆ ಅನುಭವ ಇಲ್ಲ. ನನಗನ್ಸಿದ ಮಟ್ಟಿಗೆ ಅವರು ಜ್ಞಾನ ಮತ್ತು ತಪಸ್ಯ ಅಂತಕ್ಕಂಥದ್ದು ಅವ್ರಿಗಿಲ್ಲ. ಅವ್ರಿಗೇನಂತಂದ್ರೆ ಏನಿದೆ ಅಂದ್ರೆ, ಅವ್ರಿಗೆ ದೊಡ್ಡ ಮಠ, ಕಾರ್ ಗಾಡಿ, ದೊಡ್ಡ ಬಂಗಲೆ ಇದ್ರೆ ಅವ್ರು ದೊಡ್ಡ ಸ್ವಾಮಿಗಳು ಅಂತ ತಿಳ್ಕೊಂಡು ಅವ್ರು ಅಂತಾರೆ. ಅದಕ್ಕೆ ನಾವು ನಂಬಂಗಿಲ್ಲ. ನಮ್ಮದು ಸ್ವಾಮಿಗಳು ಆದಂತವ್ರದ್ದು ವೃತ್ತಿ ಹೆಂಗಿರ್ಬೇಕಂದ್ರೆ ತಪಸ್ಯ, ಕಾಯಕ ಇದು ಇರ್ಬೇಕು. ಸಮಾಜಕ್ಕೆ ನಮ್ಮದೇನು ಕೊಡುಗೆ ಇರಬೇಕು. ಇವ್ರದೇನು ಕೊಡುಗೆ ಅದ, ಬರೀ ಮಾತಿನ ಕೊಡುಗೆ ಐತಿ ಅದು. ಅದಕ್ಕೆ ಅದು ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮದು ಪ್ರಯತ್ನ. ಅದು ಭಕ್ತರು ಕೂಡ ಇಂಥವ್ರನ್ನ ನಂಬಬಾರ್ದು. ಅವರು ಡಾಂಬಿಕ ಸ್ವಾಮಿಗಳು ಅಂತ ನಾವು ಕರಿತೇವೆ. ಡಾಂಬಿಕತ ನಮ್ಮ ಕಡೆ ಏನು ಇರಂಗಿಲ್ಲ. ಅದು ನಾವು ಸಹಜವಾಗಿ ನೆಲದಾಗ ಕುಂದಿರ್ತೀವಿ. ಕುರ್ಚಿ ಮೇಲೆ ಕುಂತೀನಿ, ನೆಲತಂದ್ರೆ ನಾವು ನೆಲಕ್ಕೆ ಕುಂದಿರ್ತೇವೆ.
ಅದಕ್ಕೆ ಸ್ವಾಮಿ ನಿಜವಾದಂತ ಸ್ವಾಮಿ ಅಂತಾರ. ಆ ಮುಂದೆ ತಪಸ್ಸಿಗಳು ಅವ್ರ ಕಾಡಿನೆಲ್ಲ ಇರ್ತಾ ಇದ್ರು, ಗವಿಗಳಲ್ಲಿ ಇರ್ತಾ ಇದ್ರು. ಇವ್ರು ಯಾರು ಇರ್ತಾರ, ಒಂದು ಉಪವಾಸ ಹೇಳಕ್ಕಾಗಲ್ಲ. ಈಗ ಸ್ವಾಮಿಗಳು ಇಟ್ಟು ನೋಡ್ರಿ, ಇವ್ರನ್ನ ಮಾತನಾಡ್ತಿರ್ತಾರೆ, ಮಾತು ಕಲ್ತಾರೆ ಸ್ವಾಮಿಗಳಾದ್ರೆ ಇವ್ರು ಅಲ್ಲ. ಅಲ್ಲ, ಪರ್ಟಿಕ್ಯುಲರ್ ಯಾರು ಸ್ವಾಮಿ ಇದೆ? ಯಾವ ನಿಜಗುಣ ಇರ್ಬೋದು, ಈ ತೋಳದಾರಿ ಇರ್ಬೋದು, ಯಾರು ಏನೋ ಒಂದ್ 7-10 ಮಂದಿ ಸ್ವಾಮಿಗಳು ಬಾಳ ಇಲ್ಲ. ಬಟ್ ಅಂತ ಒಂದ್ 7-10 ಮಂದಿ ಅದಾವ. ಅವ ಇಂಥವೆಲ್ಲ ಕೆಡಿಸ್ತಾವ. ಅವ್ರಿಗೆ ದುಡ್ಡು ಪುಕ್ಕಟ ಕೊಡ್ತಾರ ಯಾರು ಭಕ್ತರು, ಶಿಕ್ಷಣ ಸಂಸ್ಥೆ ಅಂತ ತೆಗೆದುಕೊಡ್ತಿರ್ತಾರ. ಅದನ್ನ ಅವರು ನಾವೇ ದೊಡ್ಡ ಸ್ವಾಮಿಗಳು ಅಂತ ತಿಳ್ಕೊಂಡು ತಗೊಂಡ ಇವ್ರಿಗೆ ಒಂದ್ 2-3 ದಿವಸ ಇಡ್ರಿ ಉಪವಾಸ ತಪಸ್ಸೆ ಇಡ್ರಿ ಅವ್ರನ್ನ. ಅವ್ರಿಗೆಲ್ಲ ಅನುಭವ ಆಗ್ತದೆ, ಬುದ್ಧಿ ಬರ್ತದೆ. ಯಾಕಂದ್ರೆ ಅವ್ರಿಗೆ ಏನು ಅನುಭವ ಇಲ್ದಿದೆ. ಇವು ಒಂದ್ ಪೆಟ್ಕ ಸುತ್ಕೊಂಡು ಒಂದ್ ಚಂದ ಒಂದ್ ಅರ್ಬಿ ಹಾಕೊಂಡ್ ಹೋದ್ರಲ್ಲ, ಅದು ಸ್ವಾಮಿ ವೃತ್ತಿನೇ ಅಲ್ಲ. ಸ್ವಾಮಿ ವೃತ್ತಿ ಹೆಂಗಿರ್ಬೇಕಂದ್ರೆ ತಪಸ್ಸೆ ಇರ್ಬೇಕು, ಮಂದಿಗೆ ಮಾರ್ಗದರ್ಶನ ಒಳ್ಳೇದ್ ಕೊಡ್ತಿರ್ಬೇಕು. ಧರ್ಮ ಆ ಭಕ್ತ ಧರ್ಮ ಸಂಬಂಧ ಆಗಿ. ಈಗ ಲಿಂಗಾಯತ ಬೇರೆ ಮತ್ತೆ ವೀರಶೈವ ಬೇರೆ, ಹಿಂದೂ ಬೇರೆ ಅಂತ ಏನ್ ತೆಗ್ದಾರಲ್ಲ, ಅದು ಬಹಳ ಮೂರ್ತತನ. ಆ ಸ್ವಾಮಿಗಳು ಹೇಳತಕ್ಕದ್ದು ಮೂರ್ತತನ. ಅಂತವ್ರು ಹೋದ್ ಬರೀ 18 ದಿವಸ 10 ದಿವಸ ಉಪವಾಸ ಇಡ್ರಿ ನೀವು, ಅದೇ ಸ್ವಾಮಿ ಹೇಳ್ರಿ ನೀವು, ಅವ್ರಿಗೆಲ್ಲ ಅನುಭವ ಏನ್ ಅನ್ನೋದು ಹಿಂದೂ ಧರ್ಮ ಏನನ್ನೋದು, ನಮ್ ಸಂಸ್ಕಾರ ಏನೋ ಅನುಭವ ಆಗ್ತೈತಿ. ಅವ್ರಿಗೆ ಏನೆಲ್ಲ ರಾಜಗೀಯತೆ ಕುಂತ ಇರತ್ತಲ್ಲ, ಅದು ಮಾಡೋದು ಬಹಳ ತಪ್ಪ. ಅದು ಅವರು ಸ್ವಾಮಿಗಳಾದಂತವ್ರು ಅವ್ರನ್ನ ಎಲ್ಲಿ ಇಡ್ಬೇಕಾಗಿತ್ತು, ಮೊದಲ ಗುಡ್ಡ ಗೋವಾರದಲ್ಲಿ ತಪಸ್ಸೆ ಮಾಡ್ತಾ ಇದ್ರು. ಅವ್ರಿಗೆ ಸ್ವಾಮಿಗಳು ಅಂತ ಕರಿತಿದ್ರು. ಇವ್ರು ಆ ಪೀಠದ ಹೆಸರು ಕೆಡ್ಸಕ್ಕಾಗಿ ಅವ್ರ ಹಿಂದಿನ ಬಹಳ ಕಷ್ಟ ತಗೊಂಡಿರ್ತಾರ. ಹಿಂದಿನ ಸ್ವಾಮೀಜಿ ಅವರು ಬಹಳ ಕಷ್ಟ ತಗೊಂಡಿರ್ತಾರ. ಆ ಕಷ್ಟ ಇವರು ದುರುಪಯೋಗ ಮಾಡ್ಕೊತಾರ. ಅದ ಹಂಗ ಆಗಬಾರ್ದಂತ. ಅದು ನಾವು ನಮ್ ಧರ್ಮವನ್ನು, ಹಿಂದೂ ಧರ್ಮವನ್ನು ಉಳಿಸಬೇಕಂತಂದ್ರ ನಾವು ಒಕ್ಕಟ್ಟಾಗಿರ್ಬೇಕು, ಒಂದಾಗಿರ್ಬೇಕು. ಅದನ್ನ ನಾವು ಮೊದಲು ಕಲಿಬೇಕು, ಧರ್ಮ ಕಲಿಸ್ಬೇಕು. ನಾವು ಮೊದಲಲ್ಲಿ ನಾವೇನ್ ಬೇರೆ ಅಲ್ಲ, ನಾವು ಲಿಂಗಾಯತರ ಇದ್ದೇವಲ್ಲ, ಹೌದಲ್ಲ? ಹೌದು. ಮತ್ತೆ ನಾವು ಹಿಂದೂ ಧರ್ಮ ಒಂದ ಅಂತ ತಿಳ್ಕೊಂಡಾಕತ್ತೇವಿ. ಯಾವ ಜಾತಿ ಬಂದ್ರು ನಾವು ಜಾತಿ ಭೇದ ಮಾಡಂಗಿಲ್ಲ. ಯಾವಾಗ ನಮ್ಮಲ್ಲಿ ಎಷ್ಟೋ ಮಂದಿ ನಮ್ಗ ಮುಂಬೈದ ನಮ್ ಗುರುಗಳು ಶಿಷ್ಯರು ಅಂಬೇಡ್ಕರ್ ಅಂತ ಪೂಜೆ ಮಾಡ್ತಾರ. ಅವ್ರ ಹೆಸರು ಅಂಬೇಡ್ಕರ್ ಐತಿ. ಎಲ್ಲಾರು ಅದಾರ, ಎಲ್ಲಾರು ಬರ್ತಾರ ನಮ್ಮಲ್ಲಿ. ನಮ್ಮದ ಜಗದ್ಗುರು ಪೀಠ ಇದ್ದಿದ್ದು ಅವಾಗ ಪೂರ್ವದಲ್ಲಿ. ಅದನ್ನ ಹೋಗುಲಾಡಿಸಿ ನಮ್ ಗುರುಗಳು ಮಾಡಿದಂತ ಮಾರ್ಗದರ್ಶನದಾಗ ನಾವು ಹಿಂದೂ ಧರ್ಮ ಎಲ್ಲಾ ಒಂದ ಅಂತ ತಿಳ್ಕೊಂಡು ಹೊಂಟಿದ್ದೇವೆ. ಪೂರ್ವದಲ್ಲಿ ಇತ್ತು ಅದು, ಅದನ್ನ ಬಿಡ್ಬೇಕು. ಆ ಕಾಲ ಅದಿತ್ತು, ಈ ಕಾಲಿಗೆ ಹಂಗದ. ನಾವ್ ಹಿಂದೂಗಳು ಒಂದ ಅಂತ ತಿಳ್ಕೊಂಡು ನಾವೆಲ್ಲಾರು ಒಂದಾಗಿ ಹೋದೆವಪ್ಪ ಅಂದ್ರ ಈ ಭೂಮಿ ಒಳಗ್ ಬದುಕಾಕ್ ಸಾಧ್ಯ ಐತಿ. ಜೀವನ ನಾವು ನಮ್ ಧರ್ಮ ಬೇರೆ, ನಮ್ ಅದು ಬೇರೆ ಅಂತ ಇವ್ರು ಹೇಳ್ತಾರಲ್ಲ, ಇವ್ರು ಬೇರೆ ಸಾಮರ್ಥ್ಯ ತೋರ್ಸ್ಕೊಡ್ಬೇಕಲ್ಲ. ಹಂಗ ನಮ್ ಗುರುಗಳ ಹತ್ರ ಧರ್ಮದೊಳಗ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಂಡು ಇದನ್ನ ಮಾಡಕ್ ಸಾಧ್ಯ ಐತಿ. ಈಗ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ಇದು ಬಂದಿದೆ, ಸ್ವಾಮಿಗಳ ಮೇಲೆ ಅವ್ರ ಬೆಂಬಲಿಗರು ಇದ್ ಮಾಡಿಸ್ತಾ ಇದಾರೆ ಅಂತ. ವಿಶೇಷವಾಗಿ ನಿಮ್ಮ ಕ್ಷೇತ್ರ ಏನ್ ಸರ್ ಏನಿದು? ಅದೆಲ್ಲ ಸುಳ್ಳು. ಸತ್ಯಶೀಲ ಅವೇನ ಮನುಷ್ಯ ಒಳಗ ಧಾರ್ಮಿಕ ಅದಾನ, ಮ್ಯಾಗ ನೋಡಕ್ ನಾಸ್ತಿಕ್ ತೋರಿಸ್ತಿರ್ಬೋದು. ಆದ್ರ ಅದನ್ನ ಹೇಳ್ತಾರ, ನಾನ್ ನಂಬಂಗಿಲ್ಲ. ಆ ಸತ್ಯಶ್ ಒಳ್ಳೆ ಮನುಷ್ಯ, ಹಂಗೇನಿಲ್ಲ. ಈಗ ಅವ್ರ ಅಣ್ಣ ಅವರು ರಮೇಶ್ ಅಂತ ತಿಳ್ಕೊಂಡು ದೇವ್ರಿಗೆ ಕೈ ಮುಗಲಾರ ಎದ್ದು ಹೊರಗೆ ಹೋಗುದು ಮಂದಿ ಅದ. ಅವನು ಸತ್ಯಸಾಗ್ರ ಹಂಗ ಅದಾನ. ಆದ್ರ ಇವ್ರು ಮ್ಯಾಲಿ ಇಂತ ಸ್ವಾಮಿಗಳು ಇರ್ತಾರಲ್ಲ, ಡಾಂಬಿಕ ಸ್ವಾಮಿಗಳು ಮಾತು ಕೇಳಿ ಆ ತರ ಮಾಡ್ತಾನಂತ. ಇಲ್ಲ, ಅವರು ಮಾನಸಿಕವಾಗಿ ಪೂರ್ವಕವಾಗಿ ಅವ್ರು ಮಾಡಂಗಿಲ್ಲ. ಸತೀಶ್ ಜಾರಕಿಹೊಳಿ ನಿಮ್ಮ ಕ್ಷೇತ್ರದವರು ವಿಶೇಷವಾಗಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಆದಷ್ಟು ಒಳ್ಳೇದು, ಬಹಳ ಒಳ್ಳೇದು. ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾ? ಒಳ್ಳೇದು. ನಿಮ್ಮ ಕ್ಷೇತ್ರ ಇದಾಗುತ್ತೆ, ಅಭಿವೃದ್ಧಿ ಆಗ್ಬೋದಲ್ಲ, ಮಾಡ್ಬೋದು. ಅವ್ರು ಮಾತಾಡಂಗಿಲ್ಲ, ಆದ್ರೂ ಒಳ್ಳೇದಂತ ನಮಗೂ ಅನಿಸ್ತದೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವ್ರು ಯಾವ್ದೇ ರೀತಿ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡಂಗಿಲ್ಲ. ಸುಮ್ನೆ ಇದು ಬೇರೆ ವಿಷಯ. ಹೇಳಿ ಸ್ವಾಮಿಗಳೇ, ವಿಶೇಷವಾಗಿ ಇನ್ನ ಏನೇನ್ ಕೆಲ್ಸಗಳು ಆಗ್ಬೇಕು ನಿಮ್ಗೆ? ನಮ್ಗ ಇಲ್ಲಿ ಅನೇಕ ಬಾಳ ಅದಾವು. ಆದ್ರ ನಾವ್ ಅವ್ರ ಕಡೆ ಒಂದ ವಿಷಯ ಹೇಳಿದ್ದೆ ಅವ್ರಿಗೆ, ಒಂದ್ ಪ್ರಸಾದ್ ಇಲ್ಲ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಮಾಡೋಣ್ರಿ ಅದರ ಅಂತ ಹೇಳಿದ್ರು ಅವ್ರು. ಆದ್ರ ಅವ್ರು ಬೆಂಬಲಿಗೆ ಇರ್ತಾರಲ್ಲ, ಕೆಲವು ಮಂದಿ ಇರ್ತಾರಲ್ಲ, ಅವ್ರು ಇದನ್ನ ದೋಷ ಮಾಡ್ತಾರ. ಅವ್ರು ವ್ಯವಸ್ಥಿಕಾಗಿ ಮಾಡಂಗಿಲ್ಲ. ವ್ಯವಸ್ಥೆಗೆ ಸತೀಶ್ ಜಾರಕಿಹೊಳಿ ಹಿಂದೆ ಮಾಡಂಗಿಲ್ಲ, ನಮ್ಗೇನ್ ಅನ್ಸಂಗಿಲ್ಲ. ಆದ್ರ ಅವ್ರು ಒಳ್ಳೆಯವ್ರು ಅದಾರ. ಅವ್ರಿಗೆ ಏನಾರ ರಾಜಕೀಯ ಮಾಡೋಕ್ಕಾಗಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅವ್ರ ಹಿಂಬಲಿತ ಇರ್ತಕ್ಕಂಥ ಬೆಂಬಲದವರು ಅದನ್ನ ಮಾಡ್ತಾರ. ಸತ್ಯ ಜಾರಕಿಹೊಳಿ ಮಾಡಂಗಿಲ್ಲ. ಸ್ವಾಮಿಗಳೇ, ರಾಜ್ಯಾದ್ಯಂತ ಒಂದ್ ರೀತಿ ಇನ್ನ ಗೋಶಾಲೆಗಳು ಆಗ್ಬೇಕು. ಅದು ಆಗೋದ್ರಿಂದ ಕೃಷಿ ಅವ್ರಿಗೆ ಮತ್ತು
ರೈತರಿಗೆ ಅದು ಬಹಳ ಒಳ್ಳೇದ ಮಾರ್ಗದರ್ಶನ ಅದು. ಅಂದ್ರ ಈಗ ಏನೈತಿ ಸಾವಯವ ಮಾಡೋದ್ರಿಂದ ಎಲ್ಲಾ ಭೂಮಿ ಫಲವತ್ತಾಗಿರ್ತದ. ಈಗ ನಾವು ರಾಸಾಯನಿಕ ಉಪಯೋಗಿಸೋದ್ರಿಂದ ಭೂಮಿ ಎಲ್ಲ ಸತ್ತು ಹೋಗ್ತದ, ಮಣ್ಣೆಲ್ಲ ಸತ್ತು ಹೋಗ್ತದ. ಅದರಿಂದ ನಮ್ಗ ರೋಗ ರುಜಿ ಇವುಗಳು ಹೆಚ್ಚಾಗಿದಾವ. ಅದ್ರ ಸಂಬಂಧಾಗಿ ಸಾವಯವ ಆರ್ಗ್ಯಾನಿಕ್ ಏನ್ ಮಾಡ್ತಾರಲ್ಲ ಅದು ದನಗಳು ಇದ್ರೆ ಮಾತ್ರ. ಗೋಮೃತ ನಾವು ಗೋ ಆಹಾರಕ್ಕೆ ತಗೋತೀವಿ. ಎಷ್ಟೋ ಸಾವಿರಾರು ಮಂದಿ ಬದುಕ್ಯಾರ ನಮ್ಮಲ್ಲಿ. ಮನೆ ಕೊರೋನಾದಾಗ ಅದನ್ನ ಚಾಲೆಂಜ್ ಹಾಕ್ಬೇಕಾಗಿತ್ತು ಅವ್ರು. ಈಗ ಬರೀ 3 ದಿನದೊಳಗ ಪಾಸಿಟಿವ್ ನೆಗೆಟಿವ್ ಬರ್ತಿತ್ತು. ಬರೀ 3 ದಿವಸದೊಳಗ ಅಷ್ಟು ಪವರ್ಫುಲ್ ಅದು ಗೋವಾರಕ್ಕೆ ಇತ್ತು. ಗೋವಾರಕ್ಕೆ ಐತಿ. ಈ ಕ್ಯಾನ್ಸರ್ ಔಷಧ ಕೊಡ್ತೇವೆ ನಾವು, ಈ ಲಕ್ವಾದವ್ರಿಗೆ ಔಷಧ ಕೊಡ್ತೇವೆ, ಆ ಗೋವಾರ್ಕದಿಂದ ಕೊಡ್ತೇವೆ ನಾವು. ಅಷ್ಟು ಪವರ್ಫುಲ್ ಅದ. ಅದಕ್ಕೆ ಗೋಗಳನ್ನ ಹೆಚ್ಚಾಗಬೇಕು. ಗೋಗಳು ಹೆಚ್ಚಾದ್ರೆ ರಾಜ್ಯ ಸಂಪತ್ತಿ ಹೆಚ್ಚಾಕ. ಅದಕ್ಕೆ ರೋಗ ರುಜಿಗಳನ್ನು ತಡೆಯುವಂತ ಶಕ್ತಿ ಅದರಲ್ಲಿ ಅದ. ಒಂದು ಗೋಮಾತೆಗೆ ಗೋಮಾತೆಗೆ ಅದ. ಅದಕ್ಕಾಗಿ ಹಿಂದ ಋಷಿಮುನಿಗಳು ಕೂಡ ಗೋಮಾತೆಗಳನ್ನ ಯಾಕೆ ಸಾಕ್ತಿದ್ರು? ಗೋ ಹಾಲುಗಳನ್ನು ಬದುಕ್ತಿದ್ರು, ಹಾಲು ಕುಡಿದು ಬದುಕ್ತಿದ್ರು. ಅದರಿಂದ ನಾವು ಬದುಕಿದೀವಿ. ಅದು ಯಾಕಂದ್ರೆ ಇದು ಆರ್ಗ್ಯಾನಿಕ್ ಏನ ಅಲೋಪತಿಕ್ ಏನದ ಈ ಜಗತ್ತಿನೊಳಗೆ ಬದುಕಕ್ ಸಾಧ್ಯ ಇಲ್ಲ. ಅದರಿಂದ ನಾವು ಅದ್ರ ಮೇಲೆ ಹೆಚ್ಚು ವಿಶ್ವಾಸ. ಒಂದು ಗಿಡಗಳು ಅವು ಮನುಷ್ಯನಿಗೆ ನೆರಳು ಕೊಡ್ತಾವ, ಹಣ್ಣು ಕೊಡ್ತಾವ, ಎಲ್ಲ ಕೊಡ್ತದ. ಶರೀರ ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಂತಿ ನದ್ಯ, ಪರೋಪಕಾರಾಯ ಧ್ವಂತಿಗ ಭಯ, ಪರೋಪಕಾರಾರ್ಥ ಮಿದಂ ಶರೀರಂ. ಹಿಂಗ ಹಿಂದ ಹೇಳಿದಾರ. ಅದು ಎಲ್ಲಾ ಪರೋಪಕಾರ ಸಂಬಂಧ. ನಮ್ ಸಂಬಂಧ ಯಾವತ್ತಿಕ ಏನಿಲ್ಲ. ನಾವು ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಮಾಡ್ಬೇಕು. ಧರ್ಮ ಸಂಬಂಧ ಆಗಿ ಧರ್ಮದ ಹಿಂದೂ ಧರ್ಮ ನಮಗ್ ಒಂದ. ಯಾವ ಜಾತಿ ಇರ್ಲ ಅವರು ನಮ್ ಹಿಂದೂಗಳಂದ್ರೆ ನಾವೆಲ್ಲಾ ಅಣ್ಣ ತಮ್ಮರ ಒಂದ. ಆದ್ರೆ ಹಿಂದಿಂದ ನಮ್ಮ ಜಾತಿ ಆಗಿರ್ಬಹುದು. ಮೊದಲ ನಾವು ಒಂದ, ಮೂಲತಃ ನಾವ್ ಹಿಂದೂಗಳೇ ಅಂತ ತಕೊಂಡು ನಂದ ಅಭಿಪ್ರಾಯ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಇದೇ ರೀತಿ ಇರುವಷ್ಟಿನ ಪರಿಪಾಲನೆ ಮಾಡೋದು, ಅನಂತರ ಹೊಂಟೋಗೋದು ಅಂತ ನಿಮ್ಮ ಅಭಿಪ್ರಾಯ. ನಮ್ ಕೈಲಂತೂ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಆಗ್ತದ, ಮಾಡಕ್ ಆಗ್ತದ, ಆಗುತ್ತ, ಸರಿಯಾದ ಆಗ್ತದ. ಆದ್ರ ಸ್ವಲ್ಪ ಕಷ್ಟ ಆಗ್ತದ. ಅದರಿಂದ ಧರ್ಮ ರಕ್ಷಣೆ ಮಾಡ್ಬೇಕಾದ್ರೆ ಹಿಂದೆ ಭಗವಂತ ಶ್ರೀಕೃಷ್ಣ ಹೇಳಿದ, ಧರ್ಮಕ್ಕ ಸಂಕಷ್ಟ ಇರ್ತದ. ಧರ್ಮ ಕಷ್ಟ ಮಾಡ್ಬೇಕಾದ್ರೆ ಇಂತ ಅನೇಕ ಹುಟ್ಟತಾವ. ಏನ ಇವು ನಮ್ಮೊಳಗೆ ಹುಟ್ಟಿರ್ತಾವ. ಇವು ಧರ್ಮ ನಷ್ಟ ಮಾಡುವಂತ ನಮ್ಮೊಳಗೆ ಹುಟ್ಟಿರ್ತಾವ. ಅವು ಬುದ್ಧಿ ಹಂಗಿರ್ತದ. ಅದಕ್ಕೆ ಅದನ್ನ ನಷ್ಟ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೋತದ. ಅದು ತಾವೇ ಸುಧಾರಣೆ ಬರ್ತಾರ, ಲೆಕ್ಕಕ್ಕೆ ಬರ್ತಾರ, ಅದು ಸುಧಾರಣೆ ಆಗ್ತದ. ಆಗಂಗಿಲ್ಲ ಅಂತಿಲ್ಲ, ಆಗತೈತಿ, 100% ಆಗ್ತೈತಿ. ಒಟ್ಟಾರೆ ಕೊನೆ ಪ್ರಶ್ನೆ, ಒಟ್ಟಾರೆ ಎಲ್ಲಾ ಭಕ್ತಾದಿಗಳಿಗೆ ಈ ಒಂದು ಮಠದ ಪರವಾಗಿ, ಗೋಶಾಲೆ ಪರವಾಗಿ ಏನ್ ವಿನಂತಿ ಮಾಡ್ಕೊತೀರಾ? ಎಲ್ಲರೂ ನಾವು ಒಂದಾಗಿರೋನು, ಹಿಂದೂಗಳಾಗಿರೋನು ಮತ್ತು ಎಲ್ಲ ಭಕ್ತರು ಸುಖ ಶಾಂತಿಯಿಂದ ಮುಗ್ಧ ಜನರಿಗೆ ಹಾದಿ ತಪ್ಪಿಸುವಂತ, ದಾರಿ ತಪ್ಪಿಸುವಂತ ಯಾರು ಮಾಡಬಾರ. ಅವ್ರು ಮಾಡಿದ್ರು ಕೂಡ ಅವ್ರಿಗೆ ತಾವು ಕಿವಿ ಕೊಡಬಾರ್ದ್ರಿ ಅಂತ ತಿಳ್ಕೊಂಡ್ಸಿಂದ ತಮ್ಮಲ್ಲಿ ಎಲ್ಲ ಭಕ್ತರಿಗೆ, ಎಲ್ಲ ಜನಕ್ಕ ನಾ ಹೇಳುದಂತಂದ್ರ ನಾವು ಒಂದೇ. ಮತ್ತ ಬಸವಣ್ಣವ್ರ ಕಾಲದಿಂದ ಬಂದಿದ್ದು, ಬಸವಣ್ಣವ್ರು ಹೇಳಿದ ಕಾಯಕ ಕೆಲಸ ಅಂತ ಕಾಯಕ ಮಾಡು, ನಾವೆಲ್ಲ ಪರೋಪಕಾರ ಮಾಡೋನು, ಮತ್ತೊಬ್ಬರನ್ನ ಮುಂದೆ ಪೀಳಿಗೆಗಳನ್ನು ಬೆಳೆಸೋನು ಅಂತ ತಿಳ್ಕೊಂಡು ಆ ಭಗವಂತನ ಹತ್ರ ಕಾಡ್ಸಿದ ಹತ್ರ ನಾ ಪ್ರಾರ್ಥನೆ ಮಾಡ್ತಾನೆ. ಅಲ್ಲ, ಮಠದ ಪರವಾಗಿ ಏನ್ ರಿಕ್ವೆಸ್ಟ್ ಮಾಡ್ಕೊತೀರಿ? ಅದಕ್ಕೆ ತಾವೆಲ್ಲರೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡಿಂದ ಭಗವಂತನ ಮಠಕ್ಕೆ ಫಲ ಏನಾರು ಮೇವು ಗೀವು ಕೊಡಿ ಅಂತ ಕೊಡ್ತಾರ. ಅವ್ರಿಗೆ ಗೊತ್ತಿರ್ತದ. ಅವ್ರು ಜನ ಮುಗ್ಧ ಜನ ಇರ್ತದ, ನಮ್ಮಲ್ಲಿ ಕೊಡ್ತಾರ. ಅವ್ರು ಏನಿಲ್ಲ ಅಂತ ತಾವು ಹೇಳ್ತಾರೆ, ಸ್ವಾಮೀಜಿ ಇವಕ್ಕಿಲ್ಲ, ನಮ್ಮಲ್ಲಿ ಬಂದ್ ಒಯ್ರಿ ಅಂತ ತಿಳ್ಕೊಂಡು ಅಷ್ಟು ಜನ ಆಯ್ತು. ನಮ್ಮಲ್ಲಿ ಮುಗ್ಧ ಜನ ಇದೆ, ಹಂಗಿಲ್ಲ ಅಂತಿಲ್ಲ. ಅವ್ರು ತಮ್ಮ ಹೃದಯವಂತಿಕೆ ಇದೆ, ಹೃದಯವಂತಿಕೆ ಇದೆ, ಬುದ್ಧಿವಂತಿಕೆ ಇದೆ. ಇವು ಹಿಂದೂ ದೇವತೆ ಅಂಶದಿಂದ ಹುಟ್ಟಿದವ್ರು ಇವರೆಲ್ಲ. ಅದಕ್ಕಾಗಿ ಅವ್ರಿಗೆ ಬರ್ತದ. ಆ ಭಗವಂತ ಅಂತ ಬುದ್ಧಿ ಕೊಡ್ತಾನ ಅಂತ ತಿಳ್ಕೊಂಡು ತಮ್ಮಲ್ಲಿ ಈ ಚಾನಲ್ ಮೂಲಕ ಹೇಳ್ತೇವೆ, ಹೇಳಿ ಬಯಸ್ತೇವೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಕಾಡ್ಸಿದ್ದೇಶ್ವರ ಎಲ್ಲರಿಗೂ ಭಗವಂತ ನಿಮ್ಮ ಮನ್ಯಾಗ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅಂತ ತಿಳ್ಕೊಂಡು ನಾ ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಇವಿಷ್ಟು ಒಟ್ಟಾರೆ ಶಿಖರೆ ಗೊತ್ತಾಯ್ತಲ್ಲ ಮಾನ್ಯ. ಒಂದ್ ರೀತಿ ಸಾಕಷ್ಟು ಸವಾಲುಗಳು, ಸಂಕಷ್ಟಗಳ ನಡುವೆ ಇವತ್ತು ಒಂದ್ ರೀತಿ ಗೋಶಾಲೆಗಳನ್ನ ನಡೆಸುವಂತ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲದೆ ಒಂದ್ ರೀತಿ ಕಿತ್ತೂರು ಕರ್ನಾಟಕಕ್ಕೆ ಮಾದರಿಯಾಗಿರ್ತಕ್ಕಂಥ ಪೂಜ್ಯ ಮುಪ್ಪಿನ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.